ಬಿಗ್ ಬಾಸ್ ಸೀಸನ್ 11ನ ಮೊದಲ ವಿಕೆಟ್ ಪತನ ಆಗಿದೆ. ಬಿಗ್ ಬಾಸ್ ಸೀಸನ್ 11ನ ಮೊದಲ ಎಲಿಮಿನೇಟ್ ಅಭ್ಯರ್ಥಿಯಾಗಿದ್ದಾರೆ ಯಮುನಾ ಶ್ರೀನಿಧಿ. ಯಮುನಾ ಶ್ರೀನಿಧಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾ ಇದ್ದಂತೆ ಸಾಕಷ್ಟು ಮಂದಿ ಬೇಸರವನ್ನು ಹೊರಹಾಕಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ 16 ಸ್ಪರ್ಧಿಗಳಲ್ಲಿ ಒಂದಷ್ಟು ಮಂದಿ ಮೊದಲ ವಾರವೇ ಹೋಗುವಂತಹ ಸ್ಪರ್ಧಿಗಳು ಅವರನ್ನ ಬಿಟ್ಟು ಯಮುನಾ ಶ್ರೀನಿಧಿ ಅವರನ್ನ ಕಳುಹಿಸಿದ್ದು ನಿಜಕ್ಕೂ ತಪ್ಪು ನಿರ್ಧಾರ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಯಮುನಾ ಶ್ರೀನಿಧಿ ಉಳಿದವರಿಗೆ ಕಂಪೇರ್ ಮಾಡಿದರೆ ಒಳ್ಳೆಯದಾಗಿ ಆಟವನ್ನು ಆಡಿದ್ದಾರೆ. ಅಲ್ಲದೆ ಮೊದಲ ವಾರವೇ ಎಲಿಮಿನೇಟ್ ಮಾಡಿದ್ದು ತಪ್ಪು. ಒಂದು ವಾರಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಜಡ್ಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಆ ವಾತಾವರಣಕ್ಕೆ ಅವರಿಗೆ ಹೊಂದಿಕೊಳ್ಳೋದಕ್ಕೆ ಒಂದು ವಾರ ಸಾಕಾಗೋದಿಲ್ಲ. ಇನ್ನೂ ಅನೇಕ ಸ್ಪರ್ಧಿಗಳು ಓಪನ್ ಅಪ್ ಆಗಿರೋದಿಲ್ಲ, ಸ್ಪರ್ಧಿಗಳ ಜೊತೆ ಮಿಂಗಲ್ ಆಗಿರೋದಿಲ್ಲ, ಕೆಲವು ದಿನ ಕಾಲಾವಕಾಶ ಬೇಕಾಗತ್ತೆ. ಹಾಗಾಗಿ ಮೊದಲ ವಾರ ಪ್ರತಿ ಸೀಸನ್ನಲ್ಲೂ ಕೂಡ ಎಲಿಮಿನೇಟ್ ಮಾಡೋದು ತಪ್ಪು ಅಂತ ಒಂದಷ್ಟು ಮಂದಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಯಮುನಾ ಶ್ರೀನಿಧಿ ಅಷ್ಟೊಂದು ವೀಕ್ ಆಗಿರುವಂಥ ಕಂಟೆಸ್ಟೆಂಟ್ ಅಲ್ಲ. ಅವರೊಬ್ಬರು ಅನುಭವಿ ಕಲಾವಿದೆ, ಹಾಗೆಯೇ ಹಿರಿಯ ಕಲಾವಿದೆ. ಅವರನ್ನು ಮೊದಲ ವಾರವೇ ಎಲಿಮಿನೇಟ್ ಮಾಡಿದ್ದು ಖಂಡಿತ ತಪ್ಪು ನಿರ್ಧಾರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೆಟ್ಟಿಗರು ಈ ರೀತಿ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇದರಲ್ಲೇನೋ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತ ಒಂದಷ್ಟು ಜನ ಕಮೆಂಟ್ಗಳನ್ನು ಹಾಕಿದ್ದಾರೆ. ಮೊದಲೇ ಡೀಲ್ ಆಗಿರಬೇಕಿತ್ತು, ಹಾಗಾಗಿ ಒಂದು ವಾರಕ್ಕೆ ಅವರು ವಾಪಸ್ ಬಂದಿದ್ದಾರೆ. ಮೊದಲೇ ಏನೋ ಡೀಲ್ ಮಾಡ್ಕೊಂಡು ಒಳಗಡೆ ಹೋಗಿದ್ರು, ಹಾಗಾಗಿ ಅವರು ಒಂದೇ ವಾರಕ್ಕೆ ವಾಪಸ್ ಬಂದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆಯೇ ಒಬ್ಬರು ಕಮೆಂಟನ್ನು ಹಾಕಿದ್ದಾರೆ, ನಾನು 1ನೇ ಸೀಸನ್ನಿಂದ ಈ ಒಂದು ಬಿಗ್ ಬಾಸ್ ಶೋವನ್ನು ನೋಡ್ಕೊಂಡು ಬಂದಿದ್ದೀನಿ. ನೀವು ಮಾಡುವ ಮಹಾ ತಪ್ಪು ಅಂದರೆ ಮೊದಲನೇ ವಾರ ಎಲಿಮಿನೇಷನ್ ಮಾಡೋದು. ಮೊದಲ ವಾರವೇ ಯಾರನ್ನು ಕೂಡ ಕಳುಹಿಸಬಾರದು. ಅವರು ಇನ್ನಷ್ಟೇ ಆ ವಾತಾವರಣಕ್ಕೆ ಹೋಗಿಕೊಳ್ಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಅವರನ್ನು ಜಡ್ಜ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಮೊದಲೇ ಅವರನ್ನು ಕಳುಹಿಸೋದು ತಪ್ಪು. ಈ ವಾರ ಎಲಿಮಿನೇಷನ್ ಬೇಡ ಆಗಿತ್ತು ಅಂತ ಹೇಳಿದ್ದಾರೆ. ಬಹುತೇಕರು ಯಮುನಾ ಶ್ರೀನಿಧಿ ಅವರನ್ನು ಕಳಿಸೋದರ ಬದಲು ಹಂಸ ಅವರನ್ನು ಹೊರಗಡೆ ಕಳಿಸ್ಬೇಕಾಗಿತ್ತು. ಯಮುನಾ ಅವರು ಇನ್ನೂ 2-3 ವಾರ ಇರಬೇಕಿತ್ತು. ಅವರ ಅಗತ್ಯ ಬಿಗ್ ಬಾಸ್ ಮನೆಯೊಳಗೆ ಇತ್ತು. ಆದರೆ ಅವರನ್ನು ಒಂದೇ ವಾರಕ್ಕೆ ಕಳಿಸಿದ್ದು ತಪ್ಪು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ನಮ್ಮ ಪ್ರಕಾರ ಯಮುನಾಗಿಂತ ಮುಂಚೆ ತುಕಾಲಿ ಮಾನಸ ಅವರು ಎಲಿಮಿನೇಟ್ ಆಗಬೇಕಾಗಿತ್ತು. ಅವರಿಂದ ಸಾಕಷ್ಟು ಮನೋರಂಜನೆಯನ್ನು ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ ಅವರು ಬಿಗ್ ಬಾಸ್ ಮನೆಯೊಳಗೆ ಹೋದ ಬಳಿಕ ಯಾವುದೇ ರೀತಿಯಾದಂಥ ಮನೋರಂಜನೆಯನ್ನು ಕೊಡ್ತಾ ಇಲ್ಲ. ಅವರ ಮಾತೇ ಕಮ್ಮಿ ಆಗಿ ಹೋಗಿದೆ. ಹಾಗಾಗಿ ಅವರನ್ನು ಎಲಿಮಿನೇಟ್ ಮಾಡ್ಬೋದಿತ್ತು. ಯಮುನಾ ಶ್ರೀನಿಧಿ ತಾವು ಆ್ಯಕ್ಟಿವ್ ಆಗಿದ್ದರು ಬಿಗ್ ಬಾಸ್ ಮನೆಯೊಳಗೆ. ಅವರು 50 ವರ್ಷ ದಾಟಿದ್ರೂ ಕೂಡ ಈಗಿನ ಹುಡುಗಿಯರ ಥರ ಎಲ್ಲರ ಜೊತೆ ಬೆರೀತಾ ಇದ್ರು, ಮಾತಾಡ್ತಾ ಇದ್ರು. ಅವರಿಗೆ ಅವಕಾಶವನ್ನು ಕೊಡ್ಬೋದಾಗಿತ್ತು. ಆದರೆ ಅವರು ಎಲಿಮಿನೇಟ್ ಆಗಬಾರ್ದಿತ್ತು ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಜನ ಯಮುನಾ ಶ್ರೀನಿಧಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದೇ ಒಳ್ಳೆಯದಾಯಿತು, ಕಿರಿಕ್ ಆಂಟಿ ಮನೆಯಿಂದ ಹೊರಗೆ ಹೋಗೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ವಿ ಅಂತ ಒಂದಷ್ಟು ಮಂದಿ ಕಮೆಂಟ್ಗಳನ್ನು ಹಾಕಿದ್ದಾರೆ. ಇನ್ನಾದರೂ ಬಿಗ್ ಬಾಸ್ ಮನೆಯಲ್ಲಿ ಕಿರಿಕಿರಿ ತಪ್ಪತ್ತೆ, ಇರಿಟೇಷನ್ ಆಗೋದು ತಪ್ಪತ್ತೆ ಅಂತ ಒಂದಷ್ಟು ಜನ ಕಮೆಂಟನ್ನು ಹಾಕಿದ್ದಾರೆ. ಯಮುನಾ ಶ್ರೀನಿಧಿ ಅವರು ಮೊದಲ ವಾರವೇ ನಿಜಕ್ಕೂ ಹೊರಗಡೆ ಬಂದಿರೋದು ಬೇಸರದ ಸಂಗತಿ ಮತ್ತು ಶಾಕಿಂಗ್. ಬಹುತೇಕರು ಲೆಕ್ಕಾಚಾರ ಹಾಕಿದ್ರು ಯಮುನಾ ಶ್ರೀನಿಧಿ ಅವರು ಹೊರಗಡೆ ಬರಬಹುದು ಅಂತ. ಆದರೆ ಒಂದಷ್ಟು ಮಂದಿ ಅವರು ಇನ್ನಷ್ಟು ದಿನ ಬಿಗ್ ಬಾಸ್ ಮನೆಯೊಳಗೆ ಇರಬೇಕು ಅಂತ ಆಶಿಸಿದ್ರು. ಆದರೆ ಅದು ಈಡೇರಿಲ್ಲ. ಬ್ಯಾಡ್ ಲಕ್. ಯಮುನಾ ಶ್ರೀನಿಧಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಹಾಗಾಗಿ ಮುಂದಿನ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ, ಯಮುನಾ ಶ್ರೀನಿಧಿ ಹೊರಗಡೆ ಬಂದಿರೋದಕ್ಕೆ ಒಂದಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವಂಥ ಯಮುನಾ ಶ್ರೀನಿಧಿ ಏನು ಮಾತಾಡ್ತಾರೆ ಅನ್ನೋದು ಕೂಡ ಬಿಗ್ ಬಾಸ್ ಪ್ರಿಯರಲ್ಲಿ ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಲ್ಲದೆ ಒಂದಷ್ಟು ಜನ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಮುನಾ ಶ್ರೀನಿಧಿ ಅವರು 1 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದರು. ಕೊನೆಗೆ ಅವರಿಗೆ ಮಾತನಾಡೋದಕ್ಕೂ ಕೂಡ ಜಾಸ್ತಿ ಅವಕಾಶವನ್ನು ಕೊಡಲಿಲ್ಲ. ಅವರ ವಿಟಿಯನ್ನು ಕೂಡ ತೋರಿಸಿಲ್ಲ. ಯಾಕೆ ಈ ರೀತಿ ಮಾಡಿದ್ರು? ಕಲರ್ಸ್ ಕನ್ನಡ ವಾಹಿನಿಯವರು ಇಂಥದ್ದೊಂದು ನಿರ್ಧಾರ ಯಾಕೆ ತೆಗೆದುಕೊಂಡ್ರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ.